ನಮಸ್ತೆ ಎಲ್ಲರಿಗೂ. ಸರ್ಕಾರಿ ನೌಕರರ ಮನೆ ಖರೀದಿ ಇತರ ಮುಂಗಡ ಹೆಚ್ಚಳಕ್ಕೆ ಶಿಫಾರಸು ಮಾಡಿದ್ದಾರೆ. 7 ಪೇ ಕಮಿಷನಲ್ಲಿ ಒಂದೊಂದನ್ನೇ ಜಾರಿಗೆ ಬರ್ತಿದ್ದಾರೆ. ಅಂದರೆ ಈಗ ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಅದರಿಂದ ತುಂಬ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ, ತುಂಬ ಒಂದು ರೂಲ್ಸ್ಗಳಿರುತ್ತೆ. ಮತ್ತು ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ಇರೋ, ಈಗ ನೋಡಿ, ಮನೆಯ ಖರೀದಿ ಇರ್ಬೋದು ಅಥವಾ ಏನೋ ಒಂದು ಖರೀದಿ ಮಾಡೋದಕ್ಕೆ ಮುಂಗಡ ಎಷ್ಟು ಕೊಡ್ತಾರೆ ಅಂದರೆ ಅಡ್ವಾನ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ಬೋದು, 7ನೇ ವೇತನ ಆಯೋಗ ಏನಿದೆ ಅದು ಕೆ ಸುಧಾಕರ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗ ಕರ್ನಾಟಕ ಸರ್ಕಾರ ಸಲ್ಲಿಕೆ ಮಾಡಿರುವ 558 ಪುಟಗಳ ಸಂಪುಟ 1ರ ವರದಿಯಲ್ಲಿ, ಅಂದರೆ ಭಾಗ 5ರಲ್ಲಿ ಈ ಒಂದು ಮುಂಗಡಗಳ ಬಗ್ಗೆ ಇದೆ. ಇಲ್ಲಿ ಈ ಮುಂಗಡವನ್ನು ಹೊಸ ಶಿಫಾರಸು ಮಾಡಲಾಗಿದೆ. ಓಕೆನಾ. ಸರ್ಕಾರ ಈಗಾಗಲೇ ಆಯೋಗದ ವರದಿ ಶಿಫಾರಸನ್ನು ಜಾರಿಗೆ ಒಪ್ಪಿಗೆ ನೀಡಿದ್ದು ಒಂದೊಂದು ಅಂಶಗಳನ್ನೇ ಜಾರಿಗೆ ಮಾಡ್ತಿದೆ. ಅದರಲ್ಲಿ ಒಂದು ನೀವು ನೋಡ್ಬೋದು, ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗೆ ಮುಂಗಡ. ನೀವು ಅದಕ್ಕಿಂತ ಮುಂಚೆ ನೋಡೋದಾದರೆ ಇಲ್ಲಿ ಏನು, ಇತ್ತೀಚೆಗೆ ಎಲ್ಲ ಒಂದು ಬೆಲೆಗಳು ಜಾಸ್ತಿ ಆಗ್ತಾಯಿದೆ. ಓಕೆನಾ. ದಿನಬಳಕೆ ವಸ್ತುಗಳು ಖರೀದಿಸುವಂಥ ದೊಡ್ಡ ಮಟ್ಟದ ವೆಚ್ಚಗಳನ್ನು ಭರಿಸುವುದಕ್ಕಾಗಿ ನೌಕರರಿಗೆ ಈ ಮುಂಗಡ ಸಹಾಯವಾಗುತ್ತೆ ಅಂತ ಮೊದಲಿಂದನೂ ಈ ಒಂದು ಮುಂಗಡ ಹಣವನ್ನು ಸರ್ಕಾರದಿಂದ ನೀಡ್ತಾ ಇದೆ. ಅದರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಮೊದಲನೇದಾಗಿ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ ಮುಂಗಡ. ಪ್ರಸ್ತುತ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ 70 ತಿಂಗಳ ಮೂಲ ವೇತನವನ್ನು ಗ್ರೂಪ್ ಎ ಪ್ರವರ್ಗದವರಿಗೆ ಗರಿಷ್ಠ 40 ಲಕ್ಷದವರೆಗೆ ಕೊಡ್ತಾರೆ. ಮತ್ತು ಇತರೆ ಪ್ರವರ್ಗ ಯಾರಿದ್ದಾರೆ ಗ್ರೂಪ್ ಎ ಬಿಟ್ಟು ಅವ್ರಿಗೆ 25 ಲಕ್ಷದವರೆಗೂ ನಿಮಗೆ ಸಿಗುತ್ತೆ. ಇಲ್ಲಿ ಬಡ್ಡಿ ನಿಮಗೆ 8.5ರಷ್ಟು ಇದ್ದು ಇದಕ್ಕೆ ನೌಕರು ಅರ್ಹರಾಗಿರ್ತಾರೆ. ಕರೆಕ್ಟಾ. ಇದರ ಅಸಲನ್ನು ಏನು ಪ್ರಿನ್ಸಿಪಲ್ ಅಮೌಂಟ್ ಇದೆ ಅದನ್ನು 180 ತಿಂಗಳಲ್ಲಿ ಗರಿಷ್ಠ ಮತ್ತು ಬಡ್ಡಿಯನ್ನು 60 ತಿಂಗಳಲ್ಲಿ ಮರುಪಾವತಿ ಮಾಡಬೇಕು ಅಂತ ಇರೋದು. ಮನೆ ನಿರ್ಮಾಣ ಅಥವಾ ಖರೀದಿ ಮಾಡಬೇಕಾದ್ರೆ 70 ತಿಂಗಳ ಪರಿಷ್ಕೃತ, ಓಕೆನಾ, 70 ತಿಂಗಳ ಏನಿದೆ ಮೂಲ ವೇತನ ಅದನ್ನು ಉಳಿಸಿಕೊಂಡು ಗ್ರೂಪ್ ಎ ಪ್ರವರ್ಗಕ್ಕೆ ಗರಿಷ್ಠ 55 ಲಕ್ಷ ಮತ್ತು ಇತರೆ ಪ್ರವರ್ಗಗಳಿಗೆ 40 ಲಕ್ಷ ಮಿತಗಳೊಳಪಟ್ಟು ಜಾರಿಯಲ್ಲಿರುವ ಷರತ್ತನ್ನು ಮತ್ತು ನಿಬಂಧನೆಗಳೊಂದಿಗೆ ಮುಂಗಡ ಪ್ರಮಾಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. ಅಲ್ಲೇನಾಗಿದೆ, ಅದು ಇದು ಏನಿದೆ 55 ಲಕ್ಷ ಇದೆ ಇಲ್ಲಿ ಲಿಮಿಟು, ಇಲ್ಲಿ 40 ಲಕ್ಷ ಇದೆ. ಅದನ್ನು ಷರತ್ತನ್ನು ಮತ್ತು ನಿಬಂಧನೆಗಳಿಗೆ ಮುಂಗಡ ಪ್ರಮಾಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದ್ದಾರೆ. ಇದನ್ನು ಅಡ್ವಾನ್ಸ್ನ ಜಾಸ್ತಿ ಮಾಡಬೇಕು. ಬಿಕಾಸ್ ಇವಾಗ ನೋಡ್ಬೋದು ನೀವು, ಒಂದು ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಅಥವಾ ಎಲ್ಲೋ ಒಂದು ಮನೆ ತೊಗೋಬೇಕು ಅಂದರೆ ನಿಮಗೆ ಮಿನಿಮಮ್ 70-80 ಲಕ್ಷ ಬೇಕು. ಅದಕ್ಕೆ ಈ ಥರ ಜಾಸ್ತಿ ಮಾಡಬೇಕು ಅಂತ ಒಂದು ಶಿಫಾರಸು ಕೂಡ ಮಾಡಿದ್ದಾರೆ. ಇನ್ನೊಂದು ನೋಡೋದಾದರೆ ನಿಮಗೆ ಹಬ್ಬದ ಮುಂಗಡ. ಏನು ಒಂದು ಯಾವುದೊಂದು ಫೆಸ್ಟಿವಲ್ ಬಂದರೆ ಅದನ್ನು ಅಡ್ವಾನ್ಸ್ ಕೊಡ್ತಾಯಿದ್ರು, ಅದು ಸರ್ಕಾರವು ಇತ್ತೀಚೆಗೆ ಹಬ್ಬದ ಮುಂಗಡವನ್ನು 10,000ಗಳಿಂದ 25,000ಗಳಿಗೆ ಹೆಚ್ಚಿಸಿರುವುದು ಆಯೋಗವು ಗಮನಿಸಿದೆ. ಆಲ್ರೆಡಿ ಆಯೋಗನೇ ಗಮನಿಸಿದೆ, ಅಂದರೆ ಸರ್ಕಾರ ಅದನ್ನು ಹೆಚ್ಚಿಗೆ ಮಾಡಿದೆ. ಈ ಮುಂಗಡವು ಬಡ್ಡಿ ರಹಿತ, ಅಂದರೆ ಬಡ್ಡಿ ಇಲ್ಲ, 10 ತಿಂಗಳ ಕಂತುಗಳಲ್ಲಿ ಮರುಪಾವತಿ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ. ನಿಮ್ಗೆ 10 ತಿಂಗಳು ಟೈಮ್ ಕೊಡ್ತಾರೆ, ಬಡ್ಡಿ ಇಲ್ಲದೆ ಇರೋ ಥರ. 10,000 ಆಯಿತು, ಅದನ್ನು 25,000ಕ್ಕೆ ಜಾಸ್ತಿ ಮಾಡಿದರೆ. ಇಲ್ಲೇನೂ ಆಗಿದೆ, ಈ ಅಂಶವನ್ನು ಪರಿಗಣಿಸಿ ಯಾವುದೇ ಬದಲಾವಣೆ ಅಗತ್ಯವಿಲ್ಲ ಅಂತ ಕೂಡ ಆಯೋಗ ಅಭಿಪ್ರಾಯಪಟ್ಟಿದೆ. ಕರೆಕ್ಟ್, ನಾವು ಒಪ್ಕೋಬೋದು. ಒಂದು ಹಬ್ಬಕ್ಕೆ ಎಷ್ಟು ಮ್ಯಾಕ್ಸಿಮಮ್ 25,000, ಅದನ್ನು ಸರ್ಕಾರನೇ ಜಾಸ್ತಿ ಮಾಡೋದ್ರಿಂದ ನನಗೆ ಇನ್ನೂ 50,000 ಬೇಕು, 1 ಲಕ್ಷ ಬೇಕು ಅನ್ನೋ ಕೇಳೋದ್ರಲ್ಲಿ ನ್ಯಾಯ ಇರಲ್ಲ. ಇದನ್ನು ಆಯೋಗ ಕೂಡ ಒಪ್ಕೊಂಡಿದೆ. ಎರಡನೇದು, ಇನ್ನೊಂದು ನೀವು ನೋಡ್ಬೋದು, ಮೋಟಾರ್ ಕಾರು ಖರೀದಿಗೆ ಯಾರಾದರೂ ಕಾರು ತೊಗೋಬೇಕು ಅಂದರೆ ಅಲ್ಲಿ ಯಾವ ಥರ, ಪ್ರಸ್ತುತ ಏನಿದೆ ರೂ. 67,550 ಅಥವಾ ಮೇಲ್ಪಟ್ಟ ಮೂಲ ವೇತನ ಪಡೆಯುತ್ತಿರುವ ಸಿಬ್ಬಂದಿಯು ಕಾರು ಖರೀದಿಗಾಗಿ ಗರಿಷ್ಠ 3 ಲಕ್ಷಗಳ ಮಿತಗಳೊಳಪಟ್ಟ 16 ತಿಂಗಳ ಮೂಲ ವೇತನದಷ್ಟು ಮುಂಗಡ ಪಡೆಯಲು ಅರ್ಹರಾಗಿರ್ತಾರೆ. ಕರೆಕ್ಟಾ. ಯಾರಿಗೆಲ್ಲ 67,000 ಮೇಲೆ ಜಾಸ್ತಿ ಸ್ಯಾಲ್ರಿ ಇದೆ ಅವರು 3 ಲಕ್ಷ ತೊಗೋಬೋದು. ಈ ಮುಂಗಡ ಹಣವನ್ನು ವಾರ್ಷಿಕ 12.5 ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ. 12% ಬಡ್ಡಿ ಕೊಡ್ತಾರೆ. ನೀವು ನೋಡ್ಬೋದು, ಬೇರೆ ಕಡೆ ಎಲ್ಲ ಕಾರ್ ತೊಗೊಂಡ್ರೆ ಬ್ಯಾಂಕಲ್ಲಿ ನಿಮಗೆ 8.59%ಗೆ ನಿಮಗೆ ಕಾರ್ ಸಿಗುತ್ತೆ. ಅಸಲನ್ನು 100 ತಿಂಗಳುಗಳು ಮತ್ತು ಬಡ್ತಿಯನ್ನು 20 ತಿಂಗಳಲ್ಲಿ ಮರುಪಾವತಿ ಮಾಡಲು ಅವಕಾಶ ಇರುತ್ತೆ. ಬಟ್ ನಿಮಗೇನಾಗುತ್ತೆ ಇಲ್ಲಿ, ಅಲ್ಲೇನಾದರೂ ನೀವು ಅಷ್ಟರಲ್ಲಿ ಕಾರ್ ತೊಗೊಂಡ್ರೆ ಬಟ್ EMI ಕೂಡ ನೀವು ಜಾಸ್ತಿ ಹಾಕ್ಸ್ಕೋಬೇಕಾಗುತ್ತೆ, ಇಲ್ಲ ಬರ್ಡನ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ 100 ತಿಂಗಳು ಅಥವಾ 20 ತಿಂಗಳಲ್ಲಿ ಅವಕಾಶ ಕೊಟ್ಟಿರ್ತಾರೆ. ವಾಹನಗಳ ಗರಿಷ್ಠ ಮಿತಿಯನ್ನು 6 ಲಕ್ಷ ಪರಿಷ್ಕರಣೆಯೊಂದಿಗೆ ಈಗಿರುವ 16 ತಿಂಗಳ ಪರಿಷ್ಕೃತ ಮೂಲ ವೇತನದಷ್ಟು ಮುಂಗಡವನ್ನು ಮಂಜೂರು ಮಾಡಲು ಆಯೋಗ ಶಿಫಾರಸು ಮಾಡ್ತಿದೆ. ಅಂದರೆ 3 ಲಕ್ಷದಿಂದ 6 ಲಕ್ಷ ಜಾಸ್ತಿ ಮಾಡಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ. ಬಿಕಾಸ್ 3 ಲಕ್ಷಕ್ಕೆ ಯಾವ ಕಾರು ಬರಲ್ಲ ಅನ್ನೋದು ಒಂದು ಆಯೋಗದ ಒಂದು ಕನ್ಸರ್ನ್. ಓಕೆನಾ. ಇದು ಒಂದು ಮೋಟಾರ್ ಕಾರು ಖರೀದಿಗಾಗಿ ಮುಂಗಡ ಬಗ್ಗೆ ಇರೋದು. 3 ಲಕ್ಷದಿಂದ 6 ಲಕ್ಷ ಮಾಡಬೇಕು. ಹಬ್ಬದ ಮುಂಗಡ ಏನಿದೆ ಅದು ಆಲ್ರೆಡಿ 10,000ದಿಂದ 25,000ಕ್ಕೆ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಬೇಡ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಮನೆ ನಿರ್ಮಾಣ ಅಥವಾ ಖರೀದಿಗೆ ಅದಕ್ಕೊಂದು ಆಯೋಗ ಶಿಫಾರಸು ಮಾಡಿದೆ. ಇದು ಒಂದು ಆಯಿತು. ಇನ್ನು ಸರ್ಕಾರ ಏನು ಮಾಡ್ತಿದೆ, ವಿದ್ಯುತ್ ವಾಹನ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ, ವಿದ್ಯುತ್ ವಾಹನಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ IC ಎಂಜಿನ್ ಅನ್ವಯವಾಗುವ ಅರ್ಹತೆ ಮತ್ತು ಮರುಪಾವತಿ ಷರತ್ತುಗಳೊಂದಿಗೆ ಗರಿಷ್ಠ
10 ಲಕ್ಷಗಳ ಮಿತಿಗಳೊಳಪಟ್ಟು ವಿದ್ಯುತ್ ವಾಹನ ಖರೀದಿಗಾಗಿ ಮುಂಗಡ ಹಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡುತ್ತಿದೆ. ನೀವು ನೋಡ್ಬೋದು, ತುಂಬ ಗೋ ಗ್ರೀನ್ ಅಂತ ಹೇಳ್ತಾರೆ, ಎಲೆಕ್ಟ್ರಿಕ್ ವಾಹನಕ್ಕೆ ಹೋಗಬೇಕು, ಈ ಥರ ಅದಕ್ಕೊಂದು ಪುಷ್ ಮಾಡಬೇಕು ಅಂದ್ಬಿಟ್ಟು 10 ಲಕ್ಷಗಳ ಮಿತವಿಟ್ಟ ವಿದ್ಯುತ್ ವಾಹನ ಖರೀದಿಗೆ ಆಯೋಗ ಶಿಫಾರಸು ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ನಿಮಗೆ ವಾಹನ ಖರೀದಿ ಮತ್ತು ಹಬ್ಬದ ಬತ್ತಿ ಏನಿದೆ ಅದು, ಹಬ್ಬದ ಬತ್ತಿಯೇ ಅಲ್ಲ, ಸೊ ಹಬ್ಬದ ಮುಂಗಡ, ಓಕೆನಾ. ಸೊ ಮತ್ತು ಮನೆ ಅಥವಾ ಅಡ್ವಾನ್ಸ್ ಏನಿದೆ, ಮನೆ ನಿರ್ಮಾಣ ಅಥವಾ ಮನೆ ಪರ್ಚೇಸ್ ಮಾಡೋದಕ್ಕೆ, ಓಕೆನಾ. ಸೊ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ನ ಅವರು ಆಯೋಗ ಸಬ್ಮಿಟ್ ಮಾಡಿದ್ದಾರೆ. ಕಾದು ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ. ಹಬ್ಬದ ಮುಂಗಡವನ್ನು ಆಲ್ರೆಡಿ ಅವರು 10,000ರಿಂದ 25,000 ಜಾಸ್ತಿ ಮಾಡಿದ್ದಾರೆ. ಸೊ ಆಯೋಗ ಅದನ್ನು ಓಕೆ ಅಂತ ಹೇಳಿದ್ದಾರೆ. ಸೊ ಇನ್ನೆರಡನ್ನು ಕಾದು ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.